Praise the Lord. Praise the Lord. You remember what we learned last week? ಕಳೆದ ವಾರ ನಾವು ಏನನ್ನು ಓದಿಕೊಂಡ್ವಿ ಅಂತ ಗೊತ್ತಿದೆಯಾ? To whom? ಯಾರಿಗೆ ನಾವು ತಗ್ಗಿಸ್ಕೊಳ್ಬೇಕು? God and all elders. ದೇವರಿಗೆ ಮತ್ತೆ ನಾವೆಲ್ಲ ಹಿರಿಯರಿಗೆ ನಾವು ಗೌರವವನ್ನು ಕೊಡಬೇಕಾಗಿದೆ ಅಂತ. Can we give clap for Savio? ಸಾವಿಯೋಗೆ ನಾವು ಚಪ್ಪಾಳೆ ತಟ್ಟೋಣ. Okay. You know what? ನಿಮಗೆ ಗೊತ್ತಾ ಏನು ಅಂತ? In our Bible, ನಮ್ಮ ಸತ್ಯವೇದದಲ್ಲಿ there is a very mysterious book. ನಮ್ಮ ಸತ್ಯವೇದದಲ್ಲಿ ಒಂದು ರಹಸ್ಯವಾದಂಥ ಒಂದು ವಾಕ್ಯವಿದೆ. So usually, ಹೇಳಬೇಕಾದ್ರೆ Revelation is a book ಪ್ರಕಟಣೆ ಎಂಬುದು ಅದೊಂದು ಪುಸ್ತಕವಾಗಿದೆ, which is very mysterious. ಅದು ತುಂಬಾ ರಹಸ್ಯ ಕಾರ್ಯಗಳನ್ನು ಪ್ರಕಟಿಸುವಂಥದ್ದು. God has revealed ದೇವರು ಪ್ರಕಟಿಸಿದ್ದಾರೆ for this God's servant John. ಯೋಹಾನನಿಗೆ ದೇವರು ಎಲ್ಲಾ ಮರ್ಮಗಳನ್ನು ಪ್ರಕಟಿಸಿದ್ದಾರೆ. So John is a disciple of God. ಯೋಹಾನನು ಬಂದ್ಬಿಟ್ಟು ದೇವರ ಒಂದು ಶಿಷ್ಯನಾಗಿದ್ದಾನೆ. Everyone must remember this. ಎಲ್ಲರೂ ಕೂಡ ಇದನ್ನ ನೆನಪಿಟ್ಕೊಳ್ಬೇಕು. Who is the disciple of God? ಯಾರು ದೇವರ ಶಿಷ್ಯರಾಗಿದ್ದಾನೆ? ಯೋಹಾನನು. ಸೊ ಏನು ಅಂತಂದ್ರೆ, We'll read the Revelation. ನಾವು ಪ್ರಕಟಣೆಯನ್ನು ನಾವು ಓದಿಕೊಳ್ಳೋಣ. So this whole week, ಈ ಒಂದು ವಾರದಲ್ಲಿ we learn the book of Revelation. ನಾವು ಪ್ರಕಟಣೆಯ ಪುಸ್ತಕವನ್ನು ನಾವು ಓದಿಕೊಳ್ಳೋಣ. We'll finish the book of Revelation. ನಾವು ಪ್ರಕಟಣೆ ಪುಸ್ತಕವನ್ನು ನಾವು ಮುಗಿಸಬಹುದು. So for introducing the Revelation, ಪ್ರಕಟಣೆ ಕುರಿತಾಗಿ ಹೇಳಬೇಕು ಅಂತಂದ್ರೆ, we can turn our Bibles to Revelation. ನಾವು ಪ್ರಕಟಣೆ ಪುಸ್ತಕ ಕಡೆಗೆ ನಾವು ತಿರುಗಿಸೋಣ. Chapter 1 verse 1. 1ನೇ ಅಧ್ಯಾಯ 1ನೇ ವಾಕ್ಯವನ್ನು ಓದಿಕೊಳ್ಳೋಣ. Can anyone read it? ಎಲ್ಲರೂ ಕೂಡ ಪ್ರಕಟಣೆ 1ನೇ ಅಧ್ಯಾಯ 1ನೇ ವಾಕ್ಯವನ್ನು 1 ಓದಿಕೊಳ್ಳೋಣ. to 3. 1ರಿಂದ 3ನೇ ವಾಕ್ಯವರೆಗೂ. The revelation of Jesus Christ, which God gave him to show to his servants the things that must soon take place, he made it known by sending his angel to his servant John. So here ಇಲ್ಲಿ ನಾವು ನೋಡೋದಾದ್ರೆ we see ನಾವು ನೋಡ್ತೇವೆ, Revelation means ಪ್ರಕಟಣೆ ಎಂಬುದಂದ್ರೆ a thing which we get to know. ನಮಗೆ ಒಂದು ಮರ್ಮವನ್ನು ತಿಳಿಯಲ್ಪಡುವಂತ ಒಂದು ಪುಸ್ತಕವಾಗಿದೆ. So here the revelation of Jesus Christ, ಇಲ್ಲಿ ದೇವರ ಒಂದು ಪ್ರಕಟಣೆ ಏನು ಅಂತಂದ್ರೆ, to his servants means us. ಆತನ ಒಂದು ಸೇವಕರಿಗೆ ಅಂದ್ರೆ ನಮಗೆ ದೇವರು ಪ್ರಕಟಿಸುತ್ತಿದ್ದಾರೆ. So we have to know what is going to happen in the end times. ನಮಗೆ ದೇವರು ತಿಳಿಸ್ಕೊಡ್ತಾ ಇದ್ದಾರೆ ಕಡೆಯ ದಿನಗಳಲ್ಲಿ ಯಾವ ಕಾರ್ಯಗಳಾಗುತ್ತೆ, ಏನಾಗುತ್ತದೆ ಅಂತ ಹೇಳ್ತಾ So ಇದ್ದಾರೆ. everyone knows about second coming of Jesus Christ. ಎಲ್ಲರಿಗೂ ಕೂಡ ಎರಡನೇ ಬರುವಣಿಕೆ ಕುರಿತಾಗಿ ಎಲ್ಲರಿಗೂ ಗೊತ್ತಿದೆ. Everyone should be attention here. ಎಲ್ಲರೂ ಕೂಡ ಇಲ್ಲಿ ಆಸಕ್ತಿಯಿಂದ One is ಕೇಳಿಸ್ಕೊಳ್ಬೇಕು. biting nails, one is opening the Bible. ಒಬ್ರು ಉಗುರು ಕಚ್ಚೋದು, ಬೈಬಲ್ ಓಪನ್ ಮಾಡೋದು, ಆ ರೀತಿಯಾಗಿ ಮಾಡಬಾರ್ದು. Listen here. ಇಲ್ಲಿ ಗಮನ ಬಿಟ್ಟು Who is ಕೇಳಿಸ್ಕೊಳ್ಬೇಕು. the servants of God? ದೇವರ ಒಂದು ಸೇವಕರು ಯಾರಾಗಿದ್ದಾರೆ? Us. ನಾವೆಲ್ಲರೂ ಕೂಡ ದೇವರ ಸೇವಕರಾಗಿದ್ದೇವೆ. So we are the servants of God. ನಾವೆಲ್ಲರೂ ಕೂಡ ದೇವ ಸೇವಕರಾಗಿದ್ದೇವೆ. God wants us to know what is going to happen in end times. ದೇವರು ನಮಗೆ ಕಡೆಯ ದಿನಗಳಲ್ಲಿ ಏನಾಗುತ್ತದೆ ಅಂತ ಪ್ರಕಟಿಸುವುದಕ್ಕೆ ಇಷ್ಟಪಡುತ್ತಾರೆ. During the end times, ಕಡೆಯ ದಿನಗಳಲ್ಲಿ you have to face so much of problems and difficulties. ಎಷ್ಟೋ ಕಷ್ಟಗಳನ್ನ ಮತ್ತೆ ಎಷ್ಟೋ ವೇದನೆಗಳನ್ನ, ತೊಂದರೆಗಳನ್ನ ನಾವು ಎದುರುಗೊಳ್ಳಬೇಕಾಗಿದೆ. So this revelation book, ಈ ಒಂದು ಪ್ರಕಟಣೆ ಪುಸ್ತಕದಲ್ಲಿ is very interesting. ಇದು ತುಂಬಾ ಒಂದು ನಮಗೆ ಆಸಕ್ತಿಯನ್ನು ಉಂಟು ಮಾಡುವಂತ ಪುಸ್ತಕವಾಗಿದೆ. It will make us to know about how this antichrist is going to come. ನಮ್ಗೆ ಈ ಒಂದು ಪುಸ್ತಕದಲ್ಲಿ ನಾವು ಓದುವಾಗ ನಮ್ಗೆ ಗೊತ್ತಾಗುತ್ತದೆ ಆಂಟಿ ಕ್ರಿಸ್ತನು ಯಾವ ರೀತಿಯಾಗಿ ಬರ್ತಾನೆ ಅಂತ. Everyone know about antichrist. ಎಲ್ಲರಿಗೂ ಕೂಡ ಆಂಟಿ ಕ್ರಿಸ್ತನ ಕುರಿತಾಗಿ ಗೊತ್ತಿದೆ ಅಲ್ಲ. So antichrist is a person. ಆಂಟಿ ಕ್ರಿಸ್ತನು ಯಾರು ಅಂತಂದ್ರೆ, He'll come making us fool. ಅವನು ನಮ್ಮನ್ನ ಮೂರ್ಖರಾಗಿ ಮಾರ್ಪಡಿಸೋದಕ್ಕೆ ಬರ್ತಾನೆ. Saying that I am the God. ಅವನು ತಾನಾಗಿ ನಾನೇ ದೇವರು ಅಂತ ಹೇಳಿಕೊಂಡು He ಬರುವವನಾಗಿದ್ದಾನೆ. will perform miracles just as Jesus Christ had performed that time. ಯೇಸು ಯಾವ ರೀತಿಯಾಗಿ ಈ ಭೂಮಿ ಮೇಲೆ ಇರಬೇಕಾದ್ರೆ ಅದ್ಭುತಗಳನ್ನು ಮಾಡಿದ್ರು, ಅದೇ ರೀತಿಯಾಗಿ ಅವನು ಕೂಡ ಅದ್ಭುತಗಳನ್ನು ಮಾಡುವ ಹಾಗೆ ಮಾಡ್ತಾನೆ. So as we already see, the antichrist symbol is ulta cross, means upside down cross. ನಮಗೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ ಆಂಟಿ ಕ್ರಿಸ್ತನ ಒಂದು ಗುರುತು ಏನು
ಅಂತಂದರೆ ಶಿಲುಬೆ ಬಂದ್ಬಿಟ್ಟು ನೇರವಾಗಿರುವುದು, ಅದು ತಲೆ ಭಾಗ ಕೆಳಕ್ಕೆ ಬರುತ್ತದೆ. So the cross is like this, no? ನಮಗೆ ನಾವು ನೋಡೋದಾದರೆ ಶಿಲುಬೆಯನ್ನು ನಾವು ಹೀಗೆ ನೋಡ್ತೇವೆ. The small part is up. ಆ ಚಿಕ್ಕದಾದಂಥ ಭಾಗವು ತಲೆ ಭಾಗ ಬಂದ್ಬಿಟ್ಟು ಮೇಲೆ ಇದೆ. But when the Antichrist symbol is, ಆದ್ರೆ ಅಂತ್ಯಕ್ರಿಸ್ತನ ಒಂದು ಗುರುತು ಏನು ಅಂತಂದ್ರೆ ಉಲ್ಟಾ, ಅದು ಕೆಳಗೆ ಆಗಿದೆ, ಆ ತಲೆ ಭಾಗ ಕೆಳಗೆ ಬರುವಂತದ್ದಾಗಿದೆ. So this is called Antichrist symbol. ಇದು ಬಂದ್ಬಿಟ್ಟು ಅಂತ್ಯಕ್ರಿಸ್ತನ ಒಂದು ಗುರುತಾಗಿದೆ. So the Antichrist number also, ಅಂತ್ಯಕ್ರಿಸ್ತನ ಒಂದು ಗುರುತಾಗಿ ಒಂದು ಮುದ್ರೆಯನ್ನು ಹಾಕುವನಾಗಿದ್ದಾರೆ. written in the Bible. ಅದು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. Now we don't have time, so we'll skip that part. ನಮಗೀಗ ಸಮಯ ಇಲ್ಲದೆ ಇರುವ ನಿಮಿತ್ತವಾಗಿ ಆ ಭಾಗವನ್ನು ನಾವು ನಂತರ ಮಾತಾಡಿಕೊಳ್ಳೋಣ. God has said, ದೇವರು ಹೇಳಿದ್ದಾರೆ, end times, ಕಡೆಯ ದಿನಗಳಲ್ಲಿ this Antichrist will give a number called 666. ಎಲ್ಲರಿಗೂ ಕೂಡ ಈ ಅಂತ್ಯಕ್ರಿಸ್ತನ ಒಂದು ಗುರುತಾಗಿ ಒಂದು ಸಂಖ್ಯೆಯನ್ನು ಕೊಡುತ್ತಾನೆ. ಅದು 666 ಆಗಿದೆ ಅಂತ. What is it? ಅದು ಏನಾಗಿದೆ? 666. 666 ಆ ಒಂದು ಗುರುತಾಗಿದೆ. So everyone who have to apply it on their body like a tattoo. ಎಲ್ಲರೂ ಕೂಡ ಪ್ರತಿಯೊಂದು ಮನುಷ್ಯನು ಅಂತ್ಯಕ್ರಿಸ್ತನು ಬರುವ ಸಮಯದಲ್ಲಿ ಪ್ರತಿಯೊಂದು ಮನುಷ್ಯನು ಕೂಡ ಆ ಗುರುತನ್ನು ಹಾಕಿಕೊಳ್ಳಬೇಕು. ಯಾವ ರೀತಿಯಾಗಿ ಒಂದು ಟ್ಯಾಟೂ ಆಗಿ ಹಾಕೊಳ್ಳಬೇಕಾಗಿದೆ. If you stand and without applying it to on your hand, ಆ ಒಂದು ಗುರುತನ್ನು ನಿಮ್ಮ ಕೈ ಮೇಲೆ ನಿಮ್ಮ ದೇಹದಲ್ಲಿ ಎಲ್ಲೂ ಇಲ್ಲ ಅಂತಂದ್ರೆ that means God is, you can go to heaven. ಅದರ ಅರ್ಥವೇನು ಅಂತಂದ್ರೆ ನೀವು ದೇವರಿಂದ ಎತ್ತಲ್ಪಡುವುದಕ್ಕಾಗುತ್ತೆ, ನೀವು ಪರಲೋಕಕ್ಕೆ ಹೋಗುವುದಾಗುತ್ತದೆ. So ಅದಕ್ಕೋಸ್ಕರವೇ God will give us ದೇವರು ನಮಗೆ ಕೊಡುವವರಾಗಿದ್ದಾರೆ. 4 chances. ದೇವರು ನಮಗೆ 4 ಅವಕಾಶಗಳನ್ನು ಮಾಡಿಕೊಡ್ತಾರೆ. ಮೊದಲನೇದಾಗಿ He gave us to live in the earth. ನಮಗೆ ಈ ಭೂಲೋಕದಲ್ಲಿ ಜೀವಿಸುವುದಕ್ಕೆ ಅವಕಾಶವನ್ನು And ಮಾಡಿಕೊಟ್ರು. He's given us some time before He comes again. ಮತ್ತೆ ಆತನು ಎರಡನೇ ಬರುವಣಿಗೆ ಬರುವುದಕ್ಕೂ ಮುಂಚೆ ನಮಗೆ ಒಂದು ಸ್ವಲ್ಪ ಸಮಯವನ್ನು ಕೊಟ್ಟಿದ್ದಾರೆ. There are some signs which is going to come during the end times. ಕಡೆಯ ದಿನಗಳಲ್ಲಿ ದೇವರ ಬರವಣಿಗೆಗೆ ಗುರುತಾಗಿ ಅನೇಕ ಕಾರ್ಯಗಳನ್ನು ದೇವರು ಮಾಡುತ್ತಾ ಇದ್ದಾರೆ. As well, you see in many countries it's already started. ನಾವು ಈಗಾಗಲೇ ನೋಡೋದಾದ್ರೆ ಅನೇಕ ದೇಶಗಳಲ್ಲಿ ನಾವು ನೋಡುತ್ತೇವೆ ಆ ದೇವರ ಬರವಣಿಗೆ ಸೂಚಕಗಳನ್ನೆಲ್ಲ ಕೂಡ ನಾವು ನೋಡ್ತಾ ಇದ್ದೇವೆ. As Israel and Iran is already starting war. ಇಸ್ರೇಲ್ ಮತ್ತೆ ಇರಾಕ್ ಯುದ್ಧ ಪ್ರಾರಂಭಗೊಂಡಿದೆ. And you can see in America they are like Antichrist is already come. Many people have fought this ulta cross symbol. ಅನೇಕರು ನಾವು ಅಮೆರಿಕ ದೇಶದಲ್ಲಿ ನಾವು ನೋಡೋದಾದ್ರೆ ಅಂತ್ಯಕ್ರಿಸ್ತನು ಅಲ್ಲಿ ಬಂದಿರುವ ಹಾಗೆ ಸೂಚನೆಗಳು ಕಾಣುತ್ತಾ ಇದೆ. ಅನೇಕರು ಎಲ್ಲರೂ ಕೂಡ ಆ ಒಂದು ಅಂತ್ಯಕ್ರಿಸ್ತನ ಒಂದು ಗುರುತಾಗಿರುವಂತಹ ಆ ಒಂದು ಶಿಲುಬೆಯನ್ನು ಹಾಕಿಕೊಂಡಿದ್ದಾರೆ. So God has not revealed us is Antichrist going to be a boy or a girl. ದೇವರು ನಮಗೆ ಅಂತ್ಯಕ್ರಿಸ್ತನ ಅದು ಅವನು ಪುರುಷನಾಗಿರುತ್ತಾನ ಇಲ್ಲ ಸ್ತ್ರೀ ಆಗಿರುತ್ತಾನ ಅಂತ ದೇವರು ಪ್ರಕಟಿಸಿಲ್ಲ. So he can be girl or a boy. ಆತನು ಹುಡುಗನಾಗಿರಬಹುದು ಇಲ್ಲಾಂದ್ರೆ ಹುಡುಗಿ ಆಗಿರಬಹುದು. So God is warning us. ದೇವರು ನಮಗೆಲ್ಲರಿಗೂ ಎಚ್ಚರಿಕೆ ಕೊಡ್ತಾ ಇದ್ದಾರೆ. By giving some signs. ದೇವರು ಒಂದು ಸ್ವಲ್ಪ ಗುರುತನ್ನು ಕೊಡ್ತಾ ಇದ್ದಾರೆ. End times we can see tsunamis. ಕಡೆಯ ದಿನಗಳಲ್ಲಿ ನಾವು ನೋಡಬಹುದು ಸುನಾಮಿಗಳು ಬರುವಂತದ್ದಾಗಿರುತ್ತದೆ, ಭೂಕಂಪಗಳಾಗುತ್ತದೆ, floods, ಅನೇಕ ಬಿರುಗಾಳಿಗಳು ಬರುವಂತದ್ದಾಗಿದೆ. So it's all the sign of God. ಇದೆಲ್ಲವೂ ಕೂಡ ದೇವರ ಒಂದು ಸೂಚಕ ಕಾರ್ಯಗಳಾಗಿದೆ. ಅದು ಆತನು ತಿರುಗಿ ಆತನು ಮತ್ತೆ ಬರ್ತಾ ಇದ್ದಾನೆ ಅಂತ ಎಲ್ಲರೂ ಕೂಡ ಇದನ್ನ ನೆನಪಿಟ್ಕೊಳ್ಳಬೇಕು. He's promised that he's going to come back. ಆತನು ವಾಗ್ದಾನ ಮಾಡಿದ್ದಾರೆ, ಆತನು ಮಾತು ಕೊಟ್ಟಿದ್ದಾರೆ, ಆತನು ಮತ್ತೆ ಹಿಂತಿರುಗಿ ಬರುತ್ತೇನೆ ಅಂತ. So he never refused the promise. ದೇವರು ಎಲ್ಲೂ ಕೂಡ ಆತನ ವಾಗ್ದಾನವನ್ನು ತಪ್ಪಿ ಹೋಗಲಿಲ್ಲ. So ಅದಕ್ಕೋಸ್ಕರವೇ God is warning us now itself. ದೇವರು ನಮಗೆ ಈಗಲೇ ಎಚ್ಚರಿಕೆ ಕೊಡ್ತಾ ಇದ್ದಾರೆ that be ready for the second coming of Jesus Christ. ಯೇಸುವಿನ ಎರಡನೇ ಬರುವಣಿಗೆಗೋಸ್ಕರ ನಾವು ಸಿದ್ಧರಾಗಬೇಕು ಅಂತ. So it's also described in the Bible. ಸತ್ಯವೇದದಲ್ಲಿ ಅದು ಎಲ್ಲವೂ ಕೂಡ ವಿವರಿಸಲ್ಪಟ್ಟಿದೆ. In the book of Revelation, ಪ್ರಕಟಣೆ ಪುಸ್ತಕದಲ್ಲಿ as we go through this book of Revelation, ನಾವು ಈ ಒಂದು ಸತ್ಯವೇದವನ್ನು ನಾವು ಸರಿಯಾಗಿ ಓದಿಕೊಳ್ಳುವಾಗ we can get to know how God is going to come. ದೇವರು ಯಾವ ರೀತಿಯಾಗಿ ಬರ್ತಾರೆ ಅಂತ ಗೊತ್ತಾಗುತ್ತದೆ. So the Bible has described ಸತ್ಯವೇದವು ಅದನ್ನು ವಿವರಿಸಿದೆ how
God is going to come. ಯಾವ ರೀತಿಯಾಗಿ ಯೇಸು ಬರುವವರಾಗಿದ್ದಾರೆ ಅಂತ. God is going to come in a second. If you close your eyes and open, God is going to come and go already. ದೇವರು ಯಾವ ರೀತಿಯಾಗಿ ಬರುವವರಾಗಿದ್ದಾರೆ ಅಂದ್ರೆ ನಿಮ್ಮ ಕಣ್ಣು ರೆಪ್ಪೆಯನ್ನು ಮುಚ್ಚಿ ತೆಗೆಯುವಷ್ಟೊತ್ತಿಗೆ ದೇವರು ಬಂದು ಹೋಗುತ್ತಾರೆ. ಅಷ್ಟು ವೇಗವಾಗಿ ಆತನು ಬರುವವರಾಗಿದ್ದಾರೆ. He will try lifting us to heaven. ದೇವರು ನಮ್ಮನ್ನ ಎತ್ತೋದಕ್ಕೆ ಪರಲೋಕದಕ್ಕೆ ಎತ್ತೋದಕ್ಕೆ ಆತನು ಪ್ರಯತ್ನಿಸುತ್ತಾರೆ. ಆದ್ರೆ ಎಲ್ಲರೂ ಕೂಡ ಅಲ್ಲ. Before Antichrist come, ಅಂತ್ಯಕ್ರಿಸ್ತನ ಬರುವುದಕ್ಕಿಂತ ಮುಂಚೆ God will lift some people who is good. ದೇವರು ಕೆಲವರನ್ನ ಎತ್ತುತ್ತಾರೆ. ಯಾರು ಸರಿಯಾಗಿ ದೇವರ ವಾಕ್ಯದಲ್ಲಿ ಸರಿಯಾಗಿದ್ದಾರೋ ಅವ್ರನ್ನ ದೇವರು ಎತ್ತುವವರಾಗಿದ್ದಾರೆ. God has also warned about false prophecies. ದೇವರು ಸುಳ್ಳಾದ ಪ್ರವಾದನೆ ಕುರಿತಾಗಿ ಕೂಡ ದೇವರು ನಮ್ಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. So when we all have this, ನಮಗೆ ಈ ಎಲ್ಲಾ ವಿಷಯಗಳು ನಮಗೆ ಪ್ರಕಟಿಸಲ್ಪಟ್ಟಿರ್ಬೇಕಾದ್ರೆ some people blindly go, ಕೆಲವರು ಕುರುಡಾಗಿ ಹೋಗುತ್ತಾರೆ and don't recognize what God has said us in the book of Revelation. ದೇವರು ನಮಗೆ ಪ್ರಕಟಣೆ ಪುಸ್ತಕದಲ್ಲಿ ಏನನ್ನು ಹೇಳಿದ್ದಾರೆ ಅದನ್ನ ಅರಿದಿರಂಗೆ ಕೆಲವರು ತಪ್ಪಾದ ಮಾರ್ಗಗಳಲ್ಲಿ ಹೋಗುತ್ತಾರೆ. So you can see in the end times what and all is going to come. ನಿಮಗೆ ಚೆನ್ನಾಗಿ ನೀವು ನೋಡಬಹುದು ಕಡೆಸಿ ದಿನಗಳಲ್ಲಿ ಏನೆಲ್ಲ ಕಾರ್ಯಗಳಾಗುತ್ತದೆ ಅಂತ ಅಂದ್ಬಿಟ್ಟು. As soon as the people are lifted to heaven, ಪರಲೋಕಕ್ಕೆ ಜನರು ಎತ್ತಲ್ಪಟ್ಟ ನಂತರ only some people, ಕೆಲವರು ಮಾತ್ರವೇ, some people will stay back. ಕೆಲವರು ಮಾತ್ರ ಈ ಭೂಲೋಕದಲ್ಲಿ ಉಳ್ಕೊಳ್ಳುತ್ತಾರೆ. When Antichrist will be coming, ಆಗ ಅಂತ್ಯಕ್ರಿಸ್ತನು ಬರುವಾಗ you have to face a lot of difficulties. ಅನೇಕ ಕಷ್ಟಗಳನ್ನು ಅವನು ಕೊಡುವಂತ ತೊಂದರೆಗಳನ್ನು ಹಿಂಸೆಗಳನ್ನು ಎದುರುಗೊಳ್ಳಬೇಕಾಗುತ್ತದೆ. He will give difficulties like, ಆತನು ಯಾವ ರೀತಿಯಾಗಿ ಕಷ್ಟಗಳನ್ನು ಕೊಡ್ತಾರೆ ಅಂತ he will say that you should worship only me, not the God. ಅವನು ಹೇಳ್ತಾನೆ ನೀವು ಯಾರನ್ನು ಕೂಡ ಆರಾಧಿಸಬಾರ್ದು, ನನ್ನನ್ನೇ ಮಾತ್ರ ಆರಾಧಿಸಬೇಕು ಅಂತ ಹೇಳ್ತಾನೆ. He's saying I am the God. ಅವನು ಹೇಳಿಕೊಳ್ಳುತ್ತಾನೆ ನಾನೇ ದೇವರಾಗಿದ್ದೇನೆ. So you should worship me. ನೀವು ನನ್ನನ್ನು ಮಾತ್ರ ಆರಾಧಿಸಬೇಕು ಅಂತ ಹೇಳ್ತಾನೆ. So as ಇಸ್ರಾಯೇಲ್ ಅಲ್ಲಿ ನಾವು when ನೋಡ್ಬೇಕಾದ್ರೆ God came to Israel, when Jesus was born in Israel, ಈ ಭೂಮಿಯ ಮೇಲೆ ಯೇಸು ಇರುವಾಗ ಇಸ್ರಾಯೇಲ್ ಪಟ್ಟಣಕ್ಕೆ ದೇವರು ಹೋದಾಗ, as we see now also Israel hold the wall, like they catch the wall like this. ನಾವು ಈಗಲೂ ಕೂಡ ನಾವು ನೋಡುತ್ತೇವೆ ಇಸ್ರಾಯೇಲ್ ದೇಶದಲ್ಲಿ ಜನರು ಇನ್ನೂ ಕೂಡ ಗೋಡೆಯನ್ನು ಇಟ್ಕೊಂಡು ಪ್ರಾರ್ಥನೆ ಮಾಡ್ತಾರೆ. You know why? ಯಾಕೆ ಅಂತ ಗೊತ್ತಾ? I think Messiah has not come still. ಅವರು ಯೋಚಿಸ್ತಾ ಇದ್ದಾರೆ ಮೆಸ್ಸಿಯನು ಇನ್ನೂ ಬಂದಿಲ್ಲ ಅಂತ ಯೋಚನೆ But ಮಾಡ್ತಾ when ಇದ್ದಾರೆ. this Antichrist come, ಆದ್ರೆ ಈ ಅಂತ್ಯಕ್ರಿಸ್ತನು ಬರುವಾಗ they think he is only the Messiah. ಅವರು ಅನ್ಕೊಳ್ಳುತ್ತಾರೆ ಆ ಅಂತ್ಯಕ್ರಿಸ್ತನೇ ಮಸ್ಸಯನಾಗಿದ್ದಾನೆ ಅಂತ ಅನ್ಕೊಳ್ತಾರೆ. God has also warned us in the Revelation. ದೇವರು ಇದರ ಕುರಿತಾಗಿ ನಮಗೆ ಪ್ರಕಟಣೆಯಲ್ಲಿ ಎಚ್ಚರಿಕೆಯನ್ನು So ಕೊಟ್ಟಿದ್ದಾರೆ. as well as Jews, ಇದು ಮಾತ್ರವಲ್ಲದ್ರೆ ಯಹೂದ್ಯರು ಸಹ they won't read the New Testament. ಅವರು ಹೊಸ ಒಡಂಬಡಿಕೆಯನ್ನು ಅವರು ಓದಿಕೊಳ್ಳುವುದಿಲ್ಲ. Mostly the Moses, the Old Testament only they keep reading. ಅವರು ಬರೀ ಮೋಶೆಯ ಒಂದು ಹಳೆ ಒಡಂಬಡಿಕೆಯನ್ನೇ ಸಹ ಓದುತ್ತಾ ಇರ್ತಾರೆ. They never read New Testament. ಅವ್ರು ಯಾವತ್ತೂ ಕೂಡ ಅವರು ಹೊಸ ಒಡಂಬಡಿಕೆಯನ್ನು ಓದುವುದಿಲ್ಲ. So they don't know. ಅವರಿಗೆ ಗೊತ್ತಿಲ್ಲ ಅದು ಏನು ಅಂತ ಅಂದ್ಬಿಟ್ಟು. Many people has gone, like when Jesus performed miracles, ಯಾವ ರೀತಿಯಾಗಿ ಯೇಸು ಅದ್ಭುತಗಳನ್ನು ಮಾಡುವಾಗ they didn't believe that. ಅವರು ಅದನ್ನ ನಂಬಲಿಲ್ಲ, ಜನರು ಅದನ್ನ ನಂಬಲಿಲ್ಲ. But when Antichrist comes, ಆದ್ರೆ ಅಂತ್ಯಕ್ರಿಸ್ತನು ಬಂದಾಗ they will believe that. ಅವರು ಅಂತ್ಯಕ್ರಿಸ್ತನನ್ನೇ ಮೆಸ್ಸಿಯನು ಅಂತ ನಂಬುತ್ತಾರೆ. Written in the Bible that they will believe the Antichrist is Messiah. ಸತ್ಯವೇದದಲ್ಲಿ ಅದು ಬರೆಯಲ್ಪಟ್ಟಿದೆ, ಅಂತ್ಯಕ್ರಿಸ್ತನೇ ಮೆಸ್ಸಿಯನು ಅಂತ ಯಹೂದ್ಯರು ಎಲ್ಲರೂ ಕೂಡ ಇಸ್ರೇಲ್ ಜನರು ನಂಬುತ್ತಾರೆ ಅಂತ ಅಂದ್ಬಿಟ್ಟು. ಬಟ್ ಆದ್ರೆ God is still warning us. ದೇವರು ನಮಗೆ ಈಗಲೂ ಕೂಡ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. So when Antichrist will come, ಅಂತ್ಯಕ್ರಿಸ್ತನು ಬಂದಾಗ he'll say when you have the number 666, ಅವನು ಹೇಳ್ತಾನೆ ನಿಮ್ಮ ಮೇಲೆ, ನಿಮ್ಮ ದೇಹದ ಮೇಲೆ ಆ ಒಂದು 666 ಗುರುತು ಇರುವುದಾದ್ರೆ get food, ನಿಮಗೆ ಊಟ ಸಿಗುತ್ತೆ, water, ನೀರು ಸಿಗುತ್ತೆ, shelter, ನಿಮಗೆ ಆಶ್ರಯ ಸಿಗುತ್ತೆ. then only you get all these things. ನೀವು ಆ ಗುರುತನ್ನು ಹಾಕೊಂಡಿರ್ಬೇಕಾದ್ರೆ ಮಾತ್ರವೇ ನಿಮಗೆ ಈ ಎಲ್ಲವೂ ಕೂಡ ದೊರಕುತ್ತದೆ. ಆದ್ರೆ ದೇವರು ಹೇಳ್ತಾರೆ when you don't have this 666, ಈ 666 ಮುದ್ರೆ ನಿಮ್ಮ ಮೇಲೆ ಇಲ್ಲ ಅಂತಂದ್ರೆ then you will be taken to heaven. ಆಗ ನೀವು ಪರಲೋಕಕ್ಕೆ ಎತ್ತಲ್ಪಡ್ತೀರಾ ಅಂತ. At the last time, ಆದ್ರೆ ಕಡೆಸಿ ಸಮಯದಲ್ಲಿ the God will take everyone to heaven and destroy the Satan completely. ದೇವರು ಎಲ್ಲಾರನ್ನು ಕೂಡ ಪರಲೋಕಕ್ಕೆ ತೆಗೆದುಕೊಂಡು ಹೋಗ್ತಾರೆ ಮತ್ತೆ ಸೈತಾನನ್ನು ನಾಶ ಮಾಡುತ್ತಾರೆ. So ನೋಡ್ಬೇಕಾದ್ರೆ we can see in the Bible, ನಮ್ಮ ಸತ್ಯವೇದದಲ್ಲಿ ನಾವು ನೋಡೋಣ the first beast, Revelation 13, ಪ್ರಕಟಣೆ 13ನೇ ಅಧ್ಯಾಯ
was 1 to 7. 1ರಿಂದ 7ನೇ ವಾಕ್ಯವನ್ನು ಓದೋಣ. And I saw a beast rising out of the sea with 10 horns and 7 heads, with 10 diamonds on his horns and plasmons. So it's written here, ಇಲ್ಲಿ ಬರೆಯಲ್ಪಟ್ಟಿದೆ, at the months, like at the end, ಕಡೆಯ ದಿನಗಳಲ್ಲಿ the Satan ಸೈತಾನನು will raise up from the sea. ಸೈತಾನನು ಸಮುದ್ರದಿಂದ ಅವನು ಎತ್ತಲ್ಪಡುತ್ತಾನೆ, ಅಂದ್ರೆ ಎದ್ದೊಳ್ತಾನೆ ಅಂತ ಅಂದ್ಬಿಟ್ಟು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಅದು ಒಂದು ಬೀಸ್ಟ್, ಮೃಗವು ಅಂತ ಇದೆ. ಸಮುದ್ರದಿಂದ ಮೃಗವು ಏರಿ ಬರುವುದು ಮೃಗವು. ಸೊ ಸಮುದ್ರದಿಂದ ಮೃಗವು ಎದ್ದು ಬರುತ್ತದೆ With 7 heads. ಅದಕ್ಕೆ 7 ತಲೆ ಇರುತ್ತದೆ. Imagine how terrifying it is. ನೀವು ಯೋಚನೆ ಮಾಡಿ ಅದು ಎಷ್ಟು ಭಯಂಕರವಾಗಿರುತ್ತದೆ ಅಂತ ಅಂದ್ಬಿಟ್ಟು. With 7 heads. 7 ತಲೆಗಳು. Have you heard about the 7-head snake? 7 ತಲೆ ಉಳ್ಳ ಸರ್ಪದ ಕುರಿತಾಗಿ ನಿಮ್ಗೆ ಗೊತ್ತಿದೆಯಾ? ಹಾವು ಕುರಿತಾಗಿ No. ಗೊತ್ತಿಲ್ವಾ? So actually if you go search it, ನೀವು ಅದನ್ನು ಹುಡುಕೋದಾದ್ರೆ, we just saw a news. ನಮಗೆ ನಾವು ಒಂದು ವಿಷಯವನ್ನು ನಮಗೆ ನ್ಯೂಸಲ್ಲಿ ಕೇಳಿಸ್ಕೊಂಡಿದ್ದು, Near the Atlantic Ocean, ಅಟ್ಲಾಂಟಿಕ್ ಓಷನ್ ಆ ಒಂದು ತಡದಲ್ಲಿ they have actually discovered a very big beast. ಅಲ್ಲಿ ಒಂದು ದೊಡ್ಡ ಮೃಗವಿರುವುದನ್ನ ಕಂಡು ಹಿಡಿದಿದ್ದಾರೆ. Scientists has already discovered. ಸೈಂಟಿಸ್ಟ್ ಬಂದ್ಬಿಟ್ಟು ಅದನ್ನ ನೋಡಿದ್ದಾರೆ. And they're saying, ಅವ್ರು ಹೇಳ್ತಾ ಇದ್ದಾರೆ, at the end time, ಕಡೆಯ ದಿನಗಳಲ್ಲಿ it's going to come out of the sea. ಅದು ಸಮುದ್ರದಿಂದ ಹೊರಗಡೆ ಬರುತ್ತದೆ ಅಂತ. Near the Atlantic Ocean, ಆ ಅಟ್ಲಾಂಟಿಕ್ ಓಷನ್ on the map it's discovered, it's a very big thing. It's almost like continent. ಅದು ಒಂದು ದೊಡ್ಡ ಕಾಂಟಿನೆಂಟ್ ಆಗಿ ಅದು ತೋರಿಸಲ್ಪಟ್ಟಿದೆ. You can search it in Google. ನೀವು ಗೂಗಲ್ ಅಲ್ಲಿ ನೀವು ಹೋಗಿ ಹುಡುಕೋದಾದ್ರೆ ಅದು ಗೊತ್ತಾಗುತ್ತದೆ. And there his horns were made up of diamonds. ಅವನಿಗೆ ಕೊಂಬುಗಳಿರುತ್ತದೆ, ಆ ಒಂದು ಮೃಗಕ್ಕೆ ಕೊಂಬುಗಳಿರುತ್ತದೆ, ಅದಕ್ಕೆ ಡೈಮಂಡ್ ಇಂದ ಮಾಡಲ್ಪಟ್ಟಿದೆ ಅಂತ ನಾವು ನೋಡಬಹುದು. Where it will like you know what, it will be like when you have the crowns there will be diamond in like a jewels, right? Like that it will be. ನಿಮಗೆಲ್ಲರೂ ಕೂಡ ನೀವು ಯಾವ ರೀತಿಯಾಗಿ ರಾಜರು ಮತ್ತೆ ಯೌದ್ಯರೆಲ್ಲ ಕೂಡ ಕಿರೀಟವನ್ನು ಧರಿಸುವಾಗ ಅವರ ತಲೆ ಕಿರೀಟದ ಮೇಲೆ ಒಂದು ಡೈಮಂಡ್ ನ ನೀವು ನೋಡೋ ಹಾಗೆ ಅದೇ ರೀತಿಯಾಗಿ ಅವನ ಕೊಂಬುಗಳಿಗೆ ಡೈಮಂಡ್ಗಳು ಇರುತ್ತದೆ. So can we read the second verse? 2ನೇ ವಾಕ್ಯವನ್ನು ಓದೋಣ. And the beast that I saw was like a leopard. Leopard. Its feet were like a bear's, and its mouth was like a lion's mouth, and to it the dragon gave his power and his throne and great authority. So you can see, ಇಲ್ಲಿ ನಾವು ನೋಡೋದಾದ್ರೆ, this beast name is called dragon. ಈ ಒಂದು ಮೃಗದ ಹೆಸರು ಏನು ಅಂತಂದ್ರೆ ಡ್ರ್ಯಾಗನ್ ಅಂತ ಹೆಸರು. Have you seen dragons, right? ನೀವೆಲ್ಲರೂ ಕೂಡ ಡ್ರ್ಯಾಗನ್ ಅನ್ನು ನೋಡಿದಿರಲ್ಲ. This is different kind of dragon. ಆದ್ರೆ ಈ ಒಂದು ಮೃಗ ಬಂದ್ಬಿಟ್ಟು ಒಂದು ವಿಚಿತ್ರವಾದಂತ ಒಂದು ಡ್ರ್ಯಾಗನ್ ಆಗಿದೆ. It is like a type of a beast which we can't even imagine it. ಈ ಒಂದು ಮೃಗ ಯಾವ ರೀತಿಯಾಗಿ ಇರುತ್ತದೆ ಅಂತಂದ್ರೆ ನಾವು ಅದನ್ನ ಯೋಚಿಸೋದಕ್ಕೂ ಸಹ ಆಗುದಿಲ್ಲ, ಆ ರೀತಿಯಾಗಿ ಭಯಂಕರವಾಗಿರುತ್ತದೆ. So imagine the feet are like leopard, like it has 4 feet. ನೀವು ಎಲ್ಲರೂ ಕೂಡ ನೀವು ಊಹೆ ಮಾಡಿಕೊಳ್ಳ್ರಿ, ಆ ಒಂದು ಮೃಗಕ್ಕೆ 4 ಕಾಲುಗಳಿರುತ್ತದೆ. ಅದು ಯಾವ ರೀತಿಯಾಗಿ ಅಂತಂದ್ರೆ ನೋಡೋದಾದ್ರೆ ಕರಡಿಯ ಕಾಲಿರುವ ಹಾಗೆ ಇರುತ್ತದೆ ಆ ಮೃಗಕ್ಕೆ. So the beast was like a leopard. ಆ ಒಂದು ಮೃಗ ಯಾವ ರೀತಿಯಾಗಿ ಅಂದ್ರೆ ಒಂದು ಲೆಪರ್ಡ್ ಆಗಿ ಕಾಣಿಸ್ಕೊಳ್ತಾ ಇದೆ. And its feet were like bear. ಆ ಒಂದು ಅದರ ಕಾಲುಗಳು ಬಂದ್ಬಿಟ್ಟು ಕರಡಿಯ ಕಾಲುಗಳಿರುವ ಹಾಗೆ ಇರುತ್ತದೆ. So you know the bear has 2 legs, but it also like walks with 4 legs. ನಿಮ್ಗೆ ಎಲ್ಲರಿಗೂ ಚೆನ್ನಾಗಿ ಗೊತ್ತಿದೆ, ಒಂದು ಕರಡಿ ಬಂದ್ಬಿಟ್ಟು 2 ಕಾಲಲ್ಲಿ ನಡೆಯುತ್ತೆ, ಆದ್ರೆ ಅದು ಕೈ ಮೂಲಕ ಸಹ ನಡೆಯುತ್ತೆ. ಸೊ ಅದಕ್ಕೆ 4 ಕಾಲುಗಳಿರುತ್ತದೆ. When it stands up, it has 2 legs. ಅದು ಎದ್ದು ನಿಂತ್ಕೊಳ್ಳುವಾಗ ಅದಕ್ಕೆ 2 ಕಾಲಿರುತ್ತೆ. When it's walking, it has 4 legs. ಆದ್ರೆ ಅದು ನಡೆಯುವಾಗ ಅದಕ್ಕೆ 4 ಕಾಲುಗಳಿರುತ್ತದೆ. So the beast is like having
legs like bear. ಈ ಒಂದು ಮೃಗವನ್ನು ನಾವು ನೋಡೋದಾದ್ರೆ ಕರಡಿಯ ಕಾಲುಗಳು, 4 ಕರಡಿಯ ಕಾಲುಗಳನ್ನು ನಾವು ನೋಡಬಹುದು. And mouth like lion's mouth. ಅದರ ಒಂದು ಮುಖ ಬಂದ್ಬಿಟ್ಟು ಅದರ ಬಾಯಿ ಬಂದ್ಬಿಟ್ಟು ಸಿಂಹದ ಬಾಯಿ ಅಂತ ಇದೆ. So the lion's mouth will be very like it will be having sharp teeth. ನೀವು ಸಿಂಹದ ಬಾಯನ್ನು ನೀವು ನೋಡಬಹುದು. ಅದರ ಬಾಯಲ್ಲಿ ನೋಡ್ಬೇಕಾದ್ರೆ ಚೂಪಾದ ಒಂದು ಹಲ್ಲುಗಳಿದೆ. Tear the flesh of humans. ಮನುಷ್ಯನ ಒಂದು ಶರೀರ ಆ ಒಂದು ದೇಹವನ್ನು ಹರಿದು ಬಿಟ್ಟು ಹಾಕೋದಕ್ಕೋಸ್ಕರ. So here it's saying in the Bible, ಸತ್ಯವೇದದಲ್ಲಿ ಇಲ್ಲಿ ಹೇಳಲ್ಪಡುತ್ತಾ ಇದೆ, dragon is give all his power and his great authority to this beast. ಈ ಒಂದು ಘಟಸರ್ಪವನ್ನು ಶಕ್ತಿಯನ್ನು ಸಿಂಹಾಸನವನ್ನು ಮಹಾ ಅಧಿಕಾರವನ್ನು ಕೊಡಲ್ಪಟ್ಟಿದೆ ಅಂತ ಅಂದ್ಬಿಟ್ಟು ನಾವು ಸತ್ಯವೇದದಲ್ಲಿ ನಾವು ನೋಡುತ್ತೇವೆ. So this is the first beast. ಇದು ಬಂದ್ಬಿಟ್ಟು ಮೊದಲನೇ ಮೃಗವನ್ನು ನಾವು ನೋಡುವವರಾಗಿರುತ್ತೇವೆ. You know what? ನಿಮಗೆ ಗೊತ್ತಾ, The interesting thing is going to come now. ಅತಿ ಒಂದು ಆಸಕ್ತಿ ಉಳ್ಳ ಒಂದು ಕಾರ್ಯವು ನಾವು ಇಲ್ಲಿ ನೋಡುವವರಾಗಿದ್ದೇವೆ. As you can see, ನೀವು ಇಲ್ಲಿ ಓದುವುದಾದ್ರೆ the 4th verse, 4ನೇ ವಾಕ್ಯವನ್ನು ಓದೋಣ. and they worshipped the dragon, for he had given his authority to the beast, and they worshipped the beast, saying, who is like the beast and who can fight against it. So now ಇಲ್ಲಿ ನಾವು ನೋಡೋದಾದ್ರೆ this antichrist, ಈ ಒಂದು ಅಂತಿಕ್ರಿಸ್ತನು is giving the authority to this dragon. ಈ ಒಂದು ಈ ಘಟಸರ್ಪಕ್ಕೆ ಒಂದು ಅಧಿಕಾರವನ್ನು ಕೊಡ್ತಾ ಇದ್ದಾನೆ. So people can worship saying that it's the God. ಆಗ ಜನರೆಲ್ಲರೂ ಕೂಡ ಆ ಒಂದು ಮೃಗವೇ ಒಂದು ದೇವರು ಅಂತ ಅಂದ್ಬಿಟ್ಟು ಆರಾಧನೆ ಮಾಡುವ ಹಾಗೆ ಮಾರ್ಪಡುತ್ತದೆ. Who was the beast? ಆ ಮೃಗ ಆಗಿರೋದು. Now they are worshipping. ಮೃಗ ಎಂದು ಕರೆಯಲ್ಪಟ್ಟಿರುವುದು ಆ ಮೃಗವನ್ನು ಈಗ ಜನರು ಆರಾಧನೆ ಮಾಡ್ತಾರೆ. So great thing, no? ಎಷ್ಟು ದೊಡ್ಡ ಕಾರ್ಯ ಅಲ್ವಾ? It's a beast and they're also worshipping a beast. ಈ ಒಂದು ಇದು ಮೃಗ ಆಗಿದೆ, ಆದ್ರೆ ಜನರೆಲ್ಲರೂ ಕೂಡ ಮೃಗನೇ ದೇವರು ಅಂತ ಆರಾಧನೆ ಮಾಡ್ತಾರೆ. So God is warning us now only. ದೇವರು ನಮಗೆ ಈಗಲೇ ದೇವರು ಎಚ್ಚರಿಕೆ ಕೊಡ್ತಾ ಇದ್ದಾರೆ, Be careful. ಜಾಗೃತರಾಗಿರಿ. In the end times, ಕಡೆಯ ದಿನಗಳಲ್ಲಿ this beast is going to come. ಈ ಒಂದು ಮೃಗ ಬರುತ್ತದೆ. They are saying who can not fight against beast. ಇಲ್ಲಿ ಸತ್ಯವೇದದಲ್ಲಿ ಹೇಳಲ್ಪಡ್ತಾ ಇದೆ, ಯಾರು ಆತನ ವಿರೋಧ, ಆ ಒಂದು ಮೃಗದ ವಿರೋಧವಾಗಿ ಯುದ್ಧವನ್ನು ಮಾಡೋದಕ್ಕಾಗುದಿಲ್ಲ ಅಂತ. So it's saying that beast is powerful. ಈ ವಾಕ್ಯ ಹೇಳ್ತಾ ಇದೆ, ಆ ಮೃಗ ಬಂದ್ಬಿಟ್ಟು ತುಂಬಾ ಬಲಶಾಲಿ ಅಂತ ಹೇಳಲ್ಪಡ್ತಾ ಇದೆ. Nothing is powerful than God. ಆದ್ರೆ ಯೇಸುವಿನ ಮುಂದೆ ಯಾವುದು ಕೂಡ ಶಕ್ತಿಶಾಲಿ ಅಲ್ಲ. A beast, ಆ ಮೃಗ was, let's read the 5th verse. 5ನೇ ವಾಕ್ಯವನ್ನು ನಾವು ಓದೋಣ. And the beast was given a mouth, uttering haughty and blasphemous words, and it was allowed to exercise authority for 44 months. How many months? ಎಷ್ಟು ತಿಂಗಳು? 44 ತಿಂಗಳು. So this beast, ಈ ಒಂದು ಮೃಗ had given authority for 44 months. 44 ತಿಂಗಳಿಗೆ ಅಧಿಕಾರವು ಕೊಡಲ್ಪಟ್ಟಿದೆ. In a year there are 12 months. ನಾವು ಒಂದು ವರ್ಷದಲ್ಲಿ ನಾವು ನೋಡಬೇಕಾದ್ರೆ 12 ತಿಂಗಳಿದೆ. For a month means how many years? ಒಂದು ವರ್ಷಕ್ಕೆ 12 ತಿಂಗಳು ಅಂತಂದ್ರೆ ಎಷ್ಟು? 44 ತಿಂಗಳು ಅಂತಂದ್ರೆ ಎಷ್ಟು ವರ್ಷ? Anyone knows? ಯಾರಿಗಾದ್ರೂ ಗೊತ್ತಿದ್ಯಾ? If it's 44 months, in one year it's 12 months. So how many years will it take if it's 44 months? ಒಂದು ವರ್ಷಕ್ಕೆ for 1 year, if it is 12 months, so how many years will you add to become 44 months? For 2 years it is 24. For 3 years 12 plus 12, 24, right? 24 plus 12? 36. 36 plus 12? 48. No, it is 3.5. 3.5 years. ಅದು 3.5 ವರ್ಷ ಆಗಿರುತ್ತದೆ.
Understood? ಎಲ್ಲರಿಗೂ ಅರ್ಥ ಆಯ್ತಲ್ವಾ? I got to know all are weak in maths here. ನನ್ಗೆಲ್ಲರಿಗೂ ಚೆನ್ನಾಗಿ ಗೊತ್ತಾಯ್ತು ಯಾರು ಕೂಡ ಗಣಿತದಲ್ಲಿ ಅಷ್ಟು ಚುರುಕಿಲ್ಲ ಅಂತ. Okay. ನಾವು ಇಲ್ಲಿ ನೋಡೋಣ. So for 3.5 months, ಇಲ್ಲಿ 3.5 years, 3.5 years, 3.5 ವರ್ಷ this dragon has ruled the world. ಸೈತಾನನು ಈ ಒಂದು ಮೃಗ ಬಂದ್ಬಿಟ್ಟು ಲೋಕವನ್ನು ಆಳ್ವಿಕೆ ಮಾಡುತ್ತದೆ. This Antichrist has given the authority for it. ಈ ಅಂತಿಕ್ರಿಸ್ತನು ಈ ಮೃಗಕ್ಕೆ ಅಧಿಕಾರವನ್ನು ಕೊಟ್ಟಿದ್ದಾನೆ. To it to rule. ಅದನ್ನ ಆ ಮೃಗವನ್ನು ಆಳ್ವಿಕೆ ಮಾಡೋದಕ್ಕೆ ಬಿಟ್ಟಿದ್ದಾನೆ. So can we read the 7th verse? 7ನೇ ವಾಕ್ಯವನ್ನು ನಾವು ಓದೋಣ. Also it was allowed to make war on the Satans and to conquer them and conquer them. Saints, not Satans. Okay. 7th verse, right? Okay. Also it was allowed to make war on the saints and to conquer them, and authority was given it over every tribe and people and language and nation. So it was also allowed to war. ಇದಕ್ಕೆ ಯುದ್ಧವನ್ನು ಮಾಡೋದಕ್ಕೆ ಸಹ ಅಧಿಕಾರವನ್ನು ಕೊಟ್ಟಿದೆ. Saints means ದೇವ ಜನರು ಅಂತ ಅಂದ್ರೆ, so saints means God's people. ದೇವ ಜನರು ಅಂತಂದ್ರೆ ದೇವರ ಮಕ್ಕಳು. In English it has different meaning. ಆಂಗ್ಲ ಭಾಷೆಯಲ್ಲಿ ಬೇರೆ ರೀತಿಯಾದಂತಹ ಒಂದು Kannada it ಇದೆ, has the same meaning. ಆದ್ರೆ ಕನ್ನಡದಲ್ಲಿ ಅದೇ ಮಾತು ಇದೆ. Let's not just mind it. ಸೊ ಅದನ್ನ ತಲೆಗೆ ಹಾಕೊಳಕ್ ಹೋಗ್ಬಿಡಿ. ಸೊ ದೇವರ ಜನರು, So it was going to fight with people who worshipped God. ದೇವರನ್ನ ಆರಾಧಿಸುವಂತ ಜನರ ಮೇಲೆ ಯುದ್ಧವನ್ನು ಮಾಡುವಂತಹದ್ದಾಗಿರುತ್ತದೆ. It used to kill them sometimes, ಅವ್ರನ್ನ ಸಾಯಿಸ್ಬಿಡುತ್ತೆ, or it maybe used to torture them. ಇಲ್ಲಾಂದ್ರೆ ಅವ್ರನ್ನ ಹಿಂಸೆ ಪಡಿಸಬಹುದು. So it was given all authority to do that. ಇದಕ್ಕೆ ಎಲ್ಲಾ ರೀತಿಯಾದಂತಹ ಒಂದು ಅಧಿಕಾರವು ಕೊಡಲ್ಪಟ್ಟಿದೆ. And it has a tribe on the people. ಅದು ಮಾತ್ರವಲ್ಲದಿರಂಗೆ ಜನರ ಪಂಗಡಗಳ ಮೇಲೂ ಕೂಡ ಅಧಿಕಾರವನ್ನು ಕೊಡಲ್ಪಟ್ಟಿದೆ. And all over the languages and nation. ಎಲ್ಲಾ ರೀತಿಯಂತ ಭಾಷೆ ಜನರಿಗೆ ಮತ್ತೆ ಎಲ್ಲಾ ರೀತಿಯಂತ ಎಲ್ಲಾ ಒಂದು ದೇಶದ ಮೇಲೆ ಇದಕ್ಕೆ ಆಳ್ವಿಕೆ ಕೊಡಲ್ಪಟ್ಟಿದೆ. Only who were worshipping them, only who was worshipping the dragon. ಯಾರೆಲ್ಲ ಕೂಡ ಆ ಒಂದು ಮೃಗವನ್ನು ಘಟ ಸರ್ಪವನ್ನು ಆರಾಧನೆ ಮಾಡುತ್ತಾರೋ, the dragon would not do anything. ಆ ಒಂದು ಮೃಗವು ಆ ಜನರಿಗೆ ಏನು ಮಾಡೋದಿಲ್ಲ. So now we can understand how dangerous is the dragon. ನಮಗೆ ಈಗ ಚೆನ್ನಾಗಿ ಗೊತ್ತಾಗ್ತಾ ಇದೆ ಆ ಮೃಗ ಎಷ್ಟು ಕಠಿಣವಾಗಿ ಎಷ್ಟು ಕಠೋರವಾಗಿ ಇದೆ ಅಂತ. Once more time I am saying, but nothing is stronger than God. ನಾನು ಮತ್ತೆ ನಿಮ್ಗೆ ಹೇಳ್ತಾ ಇದ್ದೀನಿ, ದೇವರ ಮುಂದೆ ಯಾವುದೂ ಕೂಡ ಬಲಶಾಲಿ ಅಲ್ಲದಲ್ಲ. Usually Satan comes to scare us. ಸೈತಾನನು ನಮ್ಮನ್ನ ಯಾವಾಗಲೂ ಕೂಡ ಭಯಪಡಿಸೋದಕ್ಕೋಸ್ಕರ ಬರ್ತಾನೆ. Just for scare us. ಸುಮ್ನೆ ಬಂದು ಭಯಪಡಿಸೋದಕ್ಕೋಸ್ಕರ But ಬರ್ತಾನೆ. he can't do anything. ಆದ್ರೆ ಅವನು ಏನು ಕೂಡ ನಮ್ಗೇನು Because ಮಾಡೋದಕ್ಕಾಗೋದಿಲ್ಲ. who is powerful? ಯಾಕಂದ್ರೆ ಯಾರು ಶಕ್ತಿಶಾಲಿಯಾಗಿದ್ದಾರೆ, Jesus is powerful than every other beast. ಯೇಸುವೆ ಎಲ್ಲ ಒಂದು ಮೃಗಗಳಿಗಿಂತ ಬಲಶಾಲಿ ಆಗಿದ್ದಾರೆ. So let's explore this Revelation book next week also. ಈ ಒಂದು ಪ್ರಕಟಣೆ ಪುಸ್ತಕವನ್ನು ಇನ್ನೂ ಅಧಿಕವಾಗಿ ಆಳವಾಗಿ ನಾವು ಬರೋ ವಾರದಲ್ಲಿ ನಾವು ಓದಿಕೊಳ್ಳೋಣ. So we are going to explore this Revelation book for 1 month. ನಾವು ಈ ಒಂದು ಪ್ರಕಟಣೆ ಪುಸ್ತಕವನ್ನು 1 ತಿಂಗಳ ಕಾಲ ನಾವು So ಓದಿಕೊಳ್ಳುವವರಾಗಿದ್ದೇವೆ. every month we have twice a class. ನಮಗೆ ಪ್ರತಿ ತಿಂಗಳು ಕೂಡ 2 ವಾರ ನಮಗೆ ಕ್ಲಾಸ್ ಇರುತ್ತೆ. So by the way we can finish off the book of Revelation. ಆ ಒಂದು ಸಮಯದಲ್ಲಿ ನಾವು ಈ ಒಂದು ಪ್ರಕಟಣೆ ಪುಸ್ತಕವನ್ನು ನಾವು Still more ಮುಗಿಸಿಕೊಳ್ಳಬಹುದು. topics are there. ಇನ್ನೂ ಅನೇಕ ವಿಷಯಗಳು ಇದೆ. There is the woman of the dragon, ಒಂದು ಸ್ತ್ರೀಯ ಮೃಗವಿದೆ, the 7th trumpet. 7 ತುತ್ತೂರಿ ಶಬ್ದಗಳಿದೆ. There's also a second beast, ಎರಡನೇ ಒಂದು ಮೃಗ ಕುರಿತಾಗಿ ಕೂಡ ಇದೆ. and the second coming of Jesus also is there. ಆ ನಂತರ ಎರಡನೇ ಬರುವಣಿಗೆ ಕುರಿತಾಗಿ ಸಹ ಬರೆಯಲ್ಪಟ್ಟಿದೆ. And how Jesus will come back again on the horse and destroy the Satan. ಮತ್ತೆ ದೇವರು ಯಾವ ರೀತಿಯಾಗಿ ಮತ್ತೆ ಬಂದು ಕುದುರೆ ಮೇಲೆ ಬಂದು ಯಾವ ರೀತಿಯಾಗಿ ಸೈತಾನನ್ನು ನಾಶ ಮಾಡುತ್ತಾನೆ ಅಂತ ಅದು ಸಹ ಇದೆ. Are you feeling interesting? ನಿಮ್ಗೆ ಇದರಲ್ಲಿ ಆಸಕ್ತಿ ಉಂಟಾಗ್ತಾ ಇದೆಯಾ? So it's going to be more interesting as we go through. ನಾವು ಇನ್ನೂ ಆಳಕ್ಕೆ ಓದುತ್ತಾ ಹೋಗ್ತಾ ಇರಬೇಕಾದ್ರೆ ಇನ್ನೂ ಅನೇಕ ವಿಷಯಗಳು ನಮಗೆ ತಿಳಿಯಲ್ಪಡುತ್ತದೆ. We can also see how Satan will act against God. ನಮ್ಗೆ ಚೆನ್ನಾಗಿ ಗೊತ್ತಾಗುತ್ತದೆ ಯಾವ ರೀತಿಯಾಗಿ ಸೈತಾನನ ದೇವರು ವಿರೋಧವಾಗಿ ನಡೆದುಕೊಳ್ಳುತ್ತಾನೆ ಅಂತ. Actually Satan knows what God is going to do. ಸೈತಾನನಿಗೆ
ಚೆನ್ನಾಗಿ ಗೊತ್ತಿದೆ ದೇವರು ಏನ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಚೆನ್ನಾಗಿ ಗೊತ್ತಿದೆ. Now everyone will be wondering, even if he knows, why is he doing all these things? ನೀವೆಲ್ಲ ಇವಾಗ ಆಶ್ಚರ್ಯ ಪಟ್ಟಿರ್ತೀರಾ, ಸೈತಾನ್ ನಿಮ್ಗೆ ಗೊತ್ತಿದ್ರು ಕೂಡ ಯಾಕೆ ಇನ್ನು ಈ ರೀತಿಯಾಗಿ ಮಾಡ್ತಾ ಇದ್ದಾನೆ ಅಂತ So ಅಂದ್ಬಿಟ್ಟು. he don't wants only him to go to hell, he wants us also to go with him. ಅವನು ಮಾತ್ರ ನರಕಕ್ಕೆ ಹೋಗೋದಕ್ಕೆ ಇಷ್ಟ ಇಲ್ಲ, ಅವನೊಟ್ಟಿಗೆ ನಾವು ಸಹ ನರಕಕ್ಕೆ ಹೋಗ್ಬೇಕು ಅಂತ See ಅವನಿಗೆ. how bad is Satan. ಎಷ್ಟು ಕ್ರೂರಿಯಾಗಿದ್ದಾನೆ ಸೈತಾನನು. So even though he knows, he just wants to live in this earth and has until I am here, I want to destroy God's nation. He wants to just do that. ಅವನಿಗೆ ಯಾವಾಗಲೂ ಇರುವಂತ ಆಲೋಚನೆ, ಈ ಭೂಮಿಯ ಮೇಲೆ ನಾನು ಇರುವ ತನಕವರೆಗೂ ಕೂಡ ದೇವರ ಒಂದು ಸೃಷ್ಟಿಯನ್ನು ನಾನು ಹಾಳು ಮಾಡಬೇಕು ಅಂತ ಅಂದ್ಬಿಟ್ಟೆ ಇರ್ತಾನೆ. I hope you all understood this verse. ನಾನು ಅನ್ಕೊಂತೀನಿ ಎಲ್ಲರಿಗೂ ಕೂಡ ಈ ವಾಕ್ಯ ಇಷ್ಟ ಆಯ್ತು, ಚೆನ್ನಾಗಿ ಅರ್ಥ ಆಯ್ತು ಅಂತ ಅನ್ಕೊಳ್ತೇನೆ. So let's close our eyes and pray to God. ನಮ್ಮ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋರಾಯ್ನ. Precious Heavenly Father, ಪ್ರೀತಿಯ ತಂದೆಯುಳ್ಳ ದೇವರೇ, thank you for letting them to know about second coming of Jesus Christ. ನಿನ್ನ ಎರಡನೇ ಬರುವಿಕೆ ಕುರಿತಾಗಿ ನಿನ್ನ ಮಕ್ಕಳಿಗೆ ಪ್ರಕಟಿಸುವುದಕ್ಕೆ ಕೃಪೆಯನ್ನು ಮಾಡಿಕೊಟ್ಟಿದ್ದಕ್ಕಾಗಿ You also helped us learn about the beast. ಅದು ಮಾತ್ರವಲ್ಲದಿರಂಗೆ ಮೃಗ ಯಾವ ರೀತಿಯಾಗಿ ಬರುತ್ತದೆ ಅಂತ ಅಂದ್ಬಿಟ್ಟು ನಮಗೆ ಕಲ್ತ್ಕೊಳ್ಳುವಂತೆ ಕೃಪೆಯನ್ನು And ಮಾಡಿಕೊಟ್ಟು you also described how it looks. ನಮಗೆ ಅದು ಮಾತ್ರವಲ್ಲದಂಗೆ ಅದು ಯಾವ ರೀತಿಯಾಗಿ ಕಾಣಿಸುತ್ತದೆ ಅಂತ ಅದನ್ನು ಸಹ ನಮಗೆ ವಿವರಿಸಿದ್ಯಾ. Thank you for doing everything. ಎಲ್ಲವನ್ನು ಮಾಡೋದಕ್ಕಾಗಿ ಸ್ತೋತ್ರ. As the weeks go on, ಈ ವಾರ ಕಳೀತಾ ಇರಬೇಕಾದ್ರೆ let us know more about you. ನಾವು ಇನ್ನೂ ನಿಮ್ಮ ಕುರಿತಾಗಿ ನಾವು ತಿಳಿದುಕೊಳ್ಳಬೇಕು. As the classes go on, ಕೂಟಕ್ಕೆ ನಾವು ಬಂದಾಗೆಲ್ಲ ಕೂಡ let us know more interesting things about you and what are you going to do for us. ಮತ್ತೆ ಇನ್ನು ನಿನ್ನ ಕುರಿತಾಗಿ ಹೆಚ್ಚಾಗಿ ತಿಳಿದುಕೊಂಡು ನಮಗೋಸ್ಕರ ಏನ್ ಮಾಡ್ತೀಯ ಅದನ್ನು ಅರಿತುಕೊಳ್ಳುವಂತೆ ಕೃಪೆಯನ್ನು ಮಾಡಿಕೊಡು. In the precious Heavenly Father we pray. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. In the name of Jesus we pray. Amen. ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಹೇಳುತ್ತೇವೆ. ನೋ ಸ್ಟ್ರೆಂತ್ ಅಟ್ ಆಲ್. Amen.